ಅಂತ ಹೇಳ್ಬಿಟ್ಟು ನೀವೇ ಹೇಳ್ತೀರಾ ಹೆಲ್ತ್ ಬೆನಿಫಿಟ್ಸ್ ಎಷ್ಟೊಂದಿರುತ್ತೆ ಈ ಟೀ ಅಲ್ಲಿ ಅಂತ ಹೇಳ್ಬಿಟ್ಟು. ಕಂದ ಅಮ್ಮ ಮಾಡೋ ಟೀ ನಿಂಗೆ ಇಷ್ಟನಾ? ಪುದೀನ ಹಾಕುತ್ತಾ ಅಮ್ಮ? ಇವಾಗ ಟೀ ಮಾಡೋಣ ನಾವು. ಓಕೆ ಕಂದ, ಓಕೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯೂಶಲಿ ನಾನ್ ಟೀ ಮಾಡೋದು ತುಂಬಾ ವೆರಿ ಸ್ಪೆಷಲ್. ಯಾವಾಗ್ಲೂ ಒಂದೇ ತರಾನೇ ಟೀ ಮಾಡ್ಕೊಡ್ತೀನಿ. ರೀಸನ್ ಇಷ್ಟೇ, ಲೈಕ್ ಕೋಲ್ಡ್ ಕಾಫ್ ಮತ್ತೆ ಇಮ್ಯುನಿಟಿ ಪವರ್ ಎಲ್ಲ ಸ್ವಲ್ಪ ಚೆನ್ನಾಗಿರ್ಬೇಕು, ಹುಷಾರೆಲ್ಲ ತಪ್ಪದಿದ್ದಬಾರ್ದು ಅಂತ ಶಡ್ಡಲ್ಲಿ ಕೂಡ ನಾನು ಆಕಾಶ್ಗೆ ಇದೇ ತರ ಟೀ ಮಾಡ್ಕೊಡ್ತೀನಿ. ಅವನಿಗೆ ನಾನ್ ಮಾಡೋ ಟೀ ಅಂದ್ರೆ ತುಂಬಾ ಇಷ್ಟ. ಯೂಶಲಿ ಅಮ್ಮ ಮಾಡಿದ್ರೆ ನಂಗೆ ಹೇಳ್ತಿರ್ತಾನೆ, ಅಕ್ಕ ಟೀ ನೀವು ಮಾಡ್ಕೊಂಡ್ ಬನ್ನಿ ಅಂತ. ಸೊ ಇವತ್ತು ನಾನು ಲೈಕ್ ನಾರ್ಮಲ್ ಆಗಿ ಡೈಲಿ ನೀವ್ ಹೆಂಗೆ ಹೆಲ್ದಿಯಾಗಿ ಟೀ ಮಾಡ್ಕೊಂಡು ಕುಡಿಬಹುದು, ಯೂಶಲಿ ಕೆಮ್ಮು ಶೀತ ಆತರ ಎಲ್ಲ ಆಗದೆ ಇದ್ದಂಗೆ ಇಮ್ಯುನಿಟಿ ಪವರ್ ನ ಸ್ಟ್ರಾಂಗ್ ಮಾಡ್ಕೊಳ್ಳಕ್ಕೆ, ಯೂಶಲಿ ಈಗ ಡೆಂಗ್ಯೂ ಎಲ್ಲ ಬರ್ತಾ ಇದೆ ಅಲ್ವಾ. ಸೊ ನಾರ್ಮಲಿ ಒಳ್ಳೆ ಟೀ ನೀವು ಸಂಜೆ ಟೈಮ್ ಮಾಡ್ಕೊಂಡು ಕುಡಿಯೋದ್ರಿಂದ, ಮಳೆ ಕೂಡ ಬರ್ತಿರೋದ್ರಿಂದ, ಯೂಶಲಿ ಮಕ್ಕಳಿಗೂ ಸ್ವಲ್ಪ ಸ್ವಲ್ಪ ಕುಡಿಸೋದ್ರಿಂದ ಲೈಕ್ ಕಾಫ್ ಕೋಲ್ಡ್ ಎಲ್ಲ ಕಡಿಮೆ ಆಗುತ್ತೆ, ಮತ್ತೆ ಇಮ್ಯುನಿಟಿ ಪವರ್ ಕೂಡ ಜಾಸ್ತಿ ಆಗುತ್ತೆ ನಾನ್ ಮಾಡೋ ಟೀ ಇಂದ. ಸೊ ನಮ್ಮ ಮನೇಲಿ ಎಲ್ಲಾರ್ಗು ಇಷ್ಟ. ಯೂಶಲಿ ಯಾರೇ ಬಂದ್ರು ಟೀ ಮಾಡ್ಕೊಡು ಅಂತ ಕೇಳ್ತಾರೆ. ಸೊ ನಾನ್ ಮಾಡೋ ಟೀ ಲೈಕ್ ನಮ್ಮ ಮನೇಲಿ ಎಲ್ಲಾರ್ಗು ಇಷ್ಟ ಆಗುತ್ತೆ. ನಿಮ್ಗೂ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಟ್ರೈ ಮಾಡ್ಬಿಟ್ಟು ಕಮೆಂಟ್ ಮಾಡಿ, ಚೆನ್ನಾಗಿಲ್ಲ ಅಂದ್ರೂ ಕಮೆಂಟ್ ಮಾಡಿ. ಸೊ ನಾನು ಮಾಡೋದನ್ನ ಹೇಗೆ ಅಂತ ಹೇಳ್ಕೊಡ್ತೀನಿ. ಹಾಯ್ ಮುದ್ದು, ಅಮ್ಮ ಏನ್ ಮಾಡ್ತಿದೆ ಈಗ? ಟೀ ಮಾಡ್ತಿದ್ಯಾ? ನಿಂಗೆ ಅಮ್ಮ ಮಾಡೋ ಟೀ ಇಷ್ಟನಾ? ಬ್ಯೂಟಿಫುಲ್. ತುಂಬಾ ಚೆನ್ನಾಗಿರುತ್ತಲ್ಲ ಶುಂಠಿ ಟೀ. ಸರಿ, ಈಗ ಮಾಡ್ಕೊಡ್ತೀನಿ, ಕುಡಿತ್ಯಾ? ಓಕೆ ಕಂದ. ಅದಾ ಟೀ ಮಾಡಕ್ಕೆ ಪುದೀನ ಬೇಕು, ಶುಂಠಿ ಬೇಕು, ಏಲಕ್ಕಿ ಬೇಕು, ಮತ್ತೆ ಅಮ್ಮ ಗಂಧಿಗೆ ಅಂಗಡಿಯಿಂದ ತಂದಿರುತ್ತಲ್ಲ ಅದೆಲ್ಲ ಐಟಮ್ ಪೌಡರ್ ಆಗಿದೆ. ಏನು ಕಂದ? ಈ ಪೌಡರ್ ಬಂದು ನಾನೇ ಮಾಡೋದು. ಸೊ ಯೂಶಲಿ ನಿಮ್ಗೆ ಗಂಧಿಗೆ ಅಂಗಡಿಯಲ್ಲಿ ಐಟಮ್ಸ್ ಕೇಳಿದ್ರೆ, ಶೀತ ಕೋಲ್ಡ್ ಎಲ್ಲ ಆಗದೆ ಇರೋದಕ್ಕೆ ಸಾಮಾನ್ ಕೊಡಿ ಅಂತ ಕೇಳಿದ್ರೆ ಕೊಡ್ತಾರೆ. ಆ ಸಾಮಾನ್ ಜೊತೆಗೆ ಸ್ವಲ್ಪ ಚಕ್ಕೆ, ಲವಂಗ, ಜೀರಿಗೆ, ಓಂಕಾಳು ಇದೆಲ್ಲ ಹಾಕಿ ಪುಡಿ ಮಾಡಿ, ಸೊ 1 ಮಂತ್ ಆಗುವಷ್ಟು ಮಾಡಿ ಇಟ್ಟಿರ್ತೀನಿ ನಾನು. ಸೊ ಯೂಶಲಿ ನಮ್ಮ ಮನೆಗೆ ಯಾರೇ ಬಂದ್ರು ಇದನ್ನೇ ಹಾಕಿ ಟೀ ಮಾಡ್ಕೊಡ್ತೀನಿ. ಸೊ ಕೇಳ್ಕೊಂಡು ಹೋಗ್ತಾರೆ, ಹೆಂಗ್ ಟೀ ಮಾಡ್ತೀಯಾ ಹೇಳು ಅಂತ ಹೇಳ್ಬಿಟ್ಟು. ಸೊ ಇವತ್ ನಾನು ಕೂಡ ಟೀ ಮಾಡ್ತೀನಿ. ಇಷ್ಟ ಆದ್ರೆ ಎಲ್ಲರೂ ಮಾಡ್ಬಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸೊ ನಿಮ್ಗೆ ಎಷ್ಟು ಹಾಲು ಬೇಕಾಗುತ್ತೆ, ಸೊ 1 ಲೋಟ ಹಾಲು ತಗೊಂಡ್ರೆ 1 ಲೋಟ ನೀರ್ ಹಾಕಿ, ಯಾಕಂದ್ರೆ ಕುದಿಸೋದ್ರಿಂದ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ. ಸೊ ಹಂಗಾಗಿ ಸ್ವಲ್ಪ ನೀರು ಜಾಸ್ತಿ ಹಾಕೊಂಡ್ರೆ ಸೊ ಅದು ಕುದ್ದಾಗ ಎಲ್ಲ ಫ್ಲೇವರ್ ಬಿಡುತ್ತೆ. ಎಲ್ಲ ಫ್ಲೇವರ್ ಬಿಟ್ರೆ ನಿಮ್ಗೆ ಟೇಸ್ಟ್ ಕೂಡ ಅದು ಚೆನ್ನಾಗಿ ಬರುತ್ತೆ. ನಾನೀಗ ಹಾಲು ಕುದಿಬೇಕಾದ್ರೆ ಟೀ ಪೌಡರ್ ಹಾಕ್ತಾ ಇದ್ದೀನಿ. ಬಿಕಾಸ್ ಎಲ್ಲ ಮಸಾಲೆ ಹಾಕ್ಬೇಕಾದ್ರೆ ಒಂದೊಂದ್ಸತಿ ಶುಂಠಿ ಹಾಕಿದಾಗ ಒಡ್ಕೊಂಡ್ ಬಿಡುತ್ತೆ. ಸೊ ಹಂಗಾಗಿ ನಾನು ಹಾಲು ಸ್ವಲ್ಪ ಚೆನ್ನಾಗಿ ಕಾಯಿಸ್ಬಿಟ್ಟು ಹಾಕ್ತೀನಿ. ಇಲ್ಲಿ ಟೀ ಮಾಡೋದು ತೋರ್ಸಮ್ಮ. ಸೊ ಇವಾಗ ನಾನು ಇದಕ್ಕೆ ಶುಂಠಿನ ಕುದ್ಬಿಟ್ಟು ಹಾಕ್ತೀನಿ. ಶುಂಠಿಯಲ್ಲಿ ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಇರುತ್ತೆ, ನಿಮ್ಗೆಲ್ಲ ಗೊತ್ತಿರುತ್ತೆ. ಯೂಶಲಿ ಕೋಲ್ಡ್ ಕಾಫ್ ಎಲ್ಲ ಆದ್ರೆ ಮನೆಗಳಲ್ಲಿ, ಮತ್ತೆ ಗಂಟ್ಲು ನೋವೇನಾದ್ರೂ ಬಂದ್ರೆ ಆತರ ಎಲ್ಲ ಆದಾಗ ಜಾಸ್ತಿ ಶುಂಠಿನ ಯೂಸ್ ಮಾಡ್ತಾರೆ. ಬಟ್ ಯೂಶಲಿ ಶುಂಠಿ ಯೂಸ್ ಮಾಡೋದು ತುಂಬಾನೇ ಒಳ್ಳೇದು, ಎಲ್ಲರ ಮನೆಯಲ್ಲೂ ಅಷ್ಟೇ. ಲೈಕ್ ಅದರಿಂದ ತುಂಬಾನೇ ಬೆನಿಫಿಟ್ಸ್ ಇದೆ. ಸೊ ನೀವು ಗೂಗಲ್ ಎಲ್ಲ ಮಾಡಿ ನೋಡ್ಬೋದು, ಅಥವಾ ಯೂಟ್ಯೂಬ್ ಅಲ್ಲಿ ಶುಂಠಿ ಬೆನಿಫಿಟ್ಸ್ ಅಂತ ಎಲ್ಲ ಹೊಡೆದ್ರೆ ಬರುತ್ತೆ. ಯೂಶಲಿ ನಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿಂದಲೂ ಶುಂಠಿ ಟೀ ಎಲ್ಲ ಕುಡಿಸ್ತಿದ್ರು. ಸೊ ಹಂಗಾಗಿ ನಮಗೂ ಕೂಡ ಲೈಕ್ ಇವಾಗ ಇದೆ. ಸೊ ನಾನು ಇವಾಗ ಏಲಕ್ಕಿನ ಹಾಕಿದ್ದೀನಿ. ಅದಾದ್ಮೇಲೆ ಸೊ ಪುದೀನನ ಕೂಡ ನುಣ್ಣಗೆ ಮಾಡ್ಕೊಳ್ಬೇಕು. ಸೊ ಚೆನ್ನಾಗಿ ಹೊಡ್ಸ್ಬಿಟ್ಟು ಅದ್ರ ರಸನ ಬೇಕಾದ್ರೂ ಇನ್ಬೋದು, ಅಥವಾ ಚೆನ್ನಾಗಿ ಮೆಲ್ಟ್ ಆದ್ಮೇಲೆ ಸೊ ಮೆಲ್ಟ್ ಆಗೋ ತರ ಕೊಡ್ತಾನೆ ಇರ್ಬೇಕು.
ಪುದೀನ ಹಾಕೋದ್ರಿಂದ ನಿಮ್ಗೆ ಯೂಶಲಿ ಮೈಗ್ರೇನ್ ಅಥವಾ ಪುದೀನಾಗೆ ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಇದೆ. ಯೂಶಲಿ ಟೀ ಕುಡಿದ್ರೆ ಕೆಲವ್ರಿಗೆ ತಲೆನೋವೆಲ್ಲ ಬರುತ್ತೆ, ಬಟ್ ಪುದೀನ ಹಾಕೊಂಡು ಟೀ ಕುಡಿಯೋದ್ರಿಂದ ಮೈಗ್ರೇನ್ ಇರೋರ್ಗೆ, ಸೈನಸ್ ಇರೋರ್ಗೆ ತುಂಬಾ ಬೆನಿಫಿಟ್ ಆಗುತ್ತೆ. ಮತ್ತೆ ಗ್ಯಾಸ್ಟ್ರಿಕ್ ರಿಲೀವ್ ಮಾಡುತ್ತೆ, ಸ್ಟ್ರೆಸ್ ರಿಲೀವ್ ಮಾಡುತ್ತೆ. ಸೊ ಹಂಗಾಗಿ ಪುದೀನ ಹಾಕಿ ಮಾಡೋದ್ರಿಂದ ಟೀ ಕೂಡ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ, ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆ ಫ್ಲೇವರ್ ನಿಮ್ಗೆ ಥ್ರೋಟ್ ಅಲ್ಲಿ, ಗಂಟ್ಲಲ್ಲಿ ನೀಟಾಗಿ ಗೊತ್ತಾಗುತ್ತೆ. ಸೊ ಅದು ರಸ ಹಿಂಡ್ಬಿಟ್ಟು ಅದಾದ್ಮೇಲೆ ನೀವು ಸೊಪ್ಪನ್ನ ಬೇಕಾದ್ರೂ ಅದ್ರೊಳಗಡೆನೆ ಹಾಕ್ಬಿಡ್ಬೋದು. ಸೊ ಅದಾದ್ಮೇಲೆ ಅದನ್ನ ಸ್ವಲ್ಪ 5 ಮಿನಿಟ್ಸ್ ವರ್ಗು ಚೆನ್ನಾಗಿ ಕುದ್ದಿ ಬೇಯಕ್ಕೆ ಬಿಡ್ಬೇಕು. ಇಲ್ಲಿ ಬಂದು ಟೀ ತೋರ್ಸೆ, ನಾನು ಯಾಕೆ ತೋರಿಸ್ತೀಯಾ? ಸ್ಮೆಲ್ ಮನೆಯೆಲ್ಲ ಬರ್ತಿರುತ್ತೆ ಈ ಟೀ ಮಾಡ್ತಿರ್ಬೇಕಾದ್ರೆ, ಸಿಕ್ಕಾಪಟ್ಟೆ ಚೆನ್ನಾಗಿ ಅನ್ಸುತ್ತೆ. ಇದೇನ್ ಜಾಸ್ತಿ ಟೈಮ್ ಆಗಲ್ಲ, ಒಂದು ಮ್ಯಾಕ್ಸಿಮಮ್ 5 ಮಿನಿಟ್ಸ್ ಅಲ್ಲಿ ಟೀ ಆಗ್ಬಿಡುತ್ತೆ. ಡೈಲಿ ಈ ತರ ಟೀ ಮಾಡ್ಕೊಂಡು ಕುಡಿದ್ರೆ ಕೂಡ ನೀವು ಲೈಕ್ ಸಿಕ್ಕಾಪಟ್ಟೆ ಹೆಲ್ದಿ ಆಗಿರುತ್ತೆ. ಯಾವ ಹೋಟೆಲ್ ಅಲ್ಲೂ ಸಿಗಲ್ಲ ನಿಮ್ಗೆ. ಸುಮ್ನೆ ಪುದೀನ ಟೀ, ಆ ಟೀ ಅಂತ ಮಾಡ್ತಿರ್ತಾರೆ, ಬಟ್ ಇಷ್ಟೆಲ್ಲ ನಮ್ ತರ ಎಲ್ಲ ಹಾಕಿ ಫ್ಲೇವರ್ ಎಲ್ಲ ಬರ್ಸಿ ನ್ಯಾಚುರಲ್ ಫ್ಲೇವರ್ ಆಗಿ ಯಾರು ಕೊಡೋದಿಲ್ಲ. ಸೊ ಇದು ಲೈಕ್ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಸೊ ಪುದೀನ ಟೀ ಈಸ್ ರೆಡಿ. ಸೊ ನೀವು ಕುಡಿದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ನೀವೇ ಹೇಳ್ತೀರಾ ಹೆಲ್ತ್ ಬೆನಿಫಿಟ್ಸ್ ಎಷ್ಟೊಂದಿರುತ್ತೆ ಈ ಟೀಯಲ್ಲಿ ಅಂತ ಹೇಳ್ಬಿಟ್ಟು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟ್ರೈ ಮಾಡಿ, ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ಟೀ ಹೆಂಗಿದೆ ಕಂದ? ಹೆಂಗಿದೆ? ಬಾಯಲ್ಲಿ ಹೇಳ್ಬೇಕು. ಟೀ ಹೆಂಗಿದೆ? ಸೂಪರ್. ಸೂಪರ್. ಖಾರ ಖಾರ ಇದೆಯಾ? ಕಾರನಾ? ಬೇಗ ಕೋಲ್ಡ್ ಕಾಫ್ ಹೋಗುತ್ತೆ, ಕುಡ್ಬಿಡು ಆಯ್ತಾ?